ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಅಂದರೆ, ನಾವು ಇವತ್ತು ಸೌದತ್ತಿಗೆ ಹೋಗ್ತಿದ್ದೀವಿ. ಸೌದತ್ತಿ ವ್ಲಾಗ್ನ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಬೇಕು ಅಂತ, ಹಾಗೆಯೇ ನನಗೆ ಏನೆಲ್ಲ ಅನುಭವಗಳಾಗಿತ್ತು ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದರೆ, ನಾನು ಹಿರಿಯೂರಿಂದ ಮನೆಗೆ ಬಂದಿದ್ದು ಆಲ್ಮೋಸ್ಟ್ ಒಂದು 6:30 ಆಗಿತ್ತು ಮನೆಗೆ. ಮನೆಗೆ ಬಂದು ದೇವಸ್ಥಾನಕ್ಕೆ ಹೊರಡೋಕ್ಕೆ ಏನೇನು ಬೇಕಾಗಿತ್ತು ಎಲ್ಲ ಐಟಮ್ನ ರೆಡಿ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಒಂದು 11 ಗಂಟೆಯಿಂದ 11:15 ಆಗೋಗ್ಬಿಟ್ಟಿತ್ತು. ತುಂಬಾ ಲೇಟ್ ಆಗಿತ್ತು. ಯಾಕಂದರೆ ಬೆಳಗ್ಗೆ ಅಂದರೆ ನಮಗೆ ಹುಣ್ಣಿಮೆ ಅವತ್ತು ನೆಕ್ಸ್ಟ್ ಡೇ ಇತ್ತು, ಶುಕ್ರವಾರ ಇತ್ತು. ನಾವು ಗುರುವಾರ ನೈಟ್ ಹೊರಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಇದು ಅನ್ಎಕ್ಸ್ಪೆಕ್ಟೆಡು, ಯಾವುದೇ ಪ್ಲ್ಯಾನ್ ಇರೋಂಥದ್ದಂತೂ ಅಲ್ಲ. ಮುಂಚೆನೇ ಹೊರಡಬೇಕಿತ್ತು, ಸ್ವಲ್ಪ ಲೇಟ್ ಆಗೋಯ್ತು. ಯಾಕಂದರೆ ನನಗೂ ಈ ಬ್ಯುಸಿ ಶೆಡ್ಯೂಲ್ಸಲ್ಲಿ ಮನೆಯಿಂದ ಹೊರಟಾಗ ಗಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಗಾಡಿ ಪೂಜೆ ವೀಡಿಯೋಸ್ ಎಲ್ಲ ಮಿಸ್ ಆಗಿದ್ದಾವೆ ಇಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಮಾಡಿಬಿಟ್ಟಿದ್ವಿ. ಖುಷಿ ಕೆಲವೊಂದು ವೀಡಿಯೋಸ್ನ ಸ್ಕಿಪ್ ಮಾಡಿದ್ದ ಅಂತ ಅನಿಸುತ್ತೆ. ನಾವು ಹೊರಟಾಗ ಒಂದು 11 ಗಂಟೆಯಿಂದ 11:15 ಆಗಿತ್ತು. ಎಕ್ಸಾಕ್ಟಾಗಿ 11:40ಕ್ಕೆ ನಾವು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಹೊರಟಿದ್ದು. ನಾನು, ನಮ್ಮ ಮನೆಯವರು, ಖುಷಿ, ನನ್ನ ಮಗ, ಹಾಗೆ ನಮ್ಮಮ್ಮ, ನಾವೊಂದು ಗಾಡೀಲಿ. ಇದ್ರ ಜೊತೆಗೆ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಕೂಡ ಹೊರಟಿತ್ತು. ಅವ್ರಿಗೆ ಮನೆ ದೇವರು ಕೂಡ ಇತ್ತು, ಪೂಜೆ ಇಟ್ಕೊಂಡಿದ್ರು ಅವರು. ಅವರೆಲ್ಲ ಒಂದು 25 ಮೆಂಬರ್ಸ್ ಇದ್ದರು. ಅವ್ರ ಜೊತೆ ನಾವು ಕೂಡ ಜಾಯ್ನ್ ಆಗಿದ್ವಿ. ಬಟ್ ನಮ್ಮದು ಪೂಜೆ ಸಪ್ರೇಟ್ ಇತ್ತು, ಅವ್ರದ್ದು ಕೂಡ ಪೂಜೆ ಸಪ್ರೇಟ್ ಆಗಿತ್ತು. ನಾವು ಕಾರಲ್ಲಿ ಹೋಗ್ತಾಯಿದ್ವಿ, ಅವರೆಲ್ಲ ಬಸ್ಸಲ್ಲಿ ಬರ್ತಾಯಿದ್ವಿ. ಗೈಸ್, ನಾನು ಮುಂದೆ ಕೂತಿದ್ದೆ. ಏನಕ್ಕೆ ಅಂತಂದರೆ, ಪೂಜೆ ಪಡ್ಲಿಗೆ ನನ್ನ ಕೈಲಿರೋದ್ರಿಂದ ಮುಂದೆನೇ ಕೂರಬೇಕಿತ್ತು. ಹಿಂದೆಗಡೆ ಹೋಗಂಗಿರಲಿಲ್ಲ. ತುಂಬ ಲೇಟ್ ನೈಟ್ ಆಗಿರೋದ್ರಿಂದ ನಿದ್ದೆ ಕೂಡ ಬರೋ ಥರ ಇತ್ತು. ಡ್ರೈವಿಂಗ್ ಸೀಟಲ್ಲಿ ಅವ್ರು ಕೂತಿರೋದ್ರಿಂದ ಟೀ ಕುಡಿಯೋಕ್ಕೆ ಅಂತ ನಿಂತಿದ್ವಿ ಸ್ವಲ್ಪ ಹೊತ್ತು. ಕೈ ಸುಡ್ತೈತ್ಲಿಗೆ. ಅವನು ಏನಕ್ಕೆ ಈ ಥರ ಆಡ್ತಿದ್ದಾನೆ ಅಂದರೆ, ಅವನಿಗೆ ನಿದ್ದೆ ಫುಲ್ ನೈಟ್ ಅಂದರೆ ನಿದ್ದೆ ಆಗಲಿಲ್ಲ. ನಾವು ಹೊರಟಾಗ ತುಂಬ ಲೇಟ್ ನೈಟ್ ಆಗಿದೆ, ನಿದ್ದೆ ಆಗಿರಲಿಲ್ಲ. ಅದಕ್ಕೋಸ್ಕರ ಅವನಂಗೆ ಆಡ್ತಾ ಇದ್ದ ಅಷ್ಟೇ. ನಾವು ಕೂಡ ಸೌದತ್ತಿನ ರೀಚ್ ಆದ್ವಿ. ಆಲ್ಮೋಸ್ಟ್ ಬೆಳಗ್ಗೆ 4:40ಕ್ಕೆ ನಾವು ಆಲ್ರೆಡಿ ಸೌದತ್ತಿಗೆ ರೀಚ್ ಆಗಿದ್ವಿ. ಎಷ್ಟು ಜನ ಇದ್ದಾರೆ ಅಂದರೆ ಅಲ್ಲಿ ನೀವು ನೋಡೋಕ್ಕೆ ಆಗಲ್ಲ, ಅಷ್ಟು ಜನ. ಇದು ಚಿತ್ರ ಪೌರ್ಣಮಿ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಸ್ನಾನ ಕೂಡ ಮುಗಿಸ್ಬಿಟ್ಟಿದ್ರು. ಅಂದರೆ ಪೂರ್ತಿ ರಾತ್ರಿ ತುಂಬ ಬೆಳಕಿರೋದ್ರಿಂದ ತುಂಬ ಜನ ಇದ್ದರು. ನಾವು ಫುಲ್ ನೈಟ್ ಅಲ್ಲಿ ಇರೋಕ್ಕಾಗಲಿಲ್ಲ. ಅಲ್ಲಿ ಆಲ್ಟಿಂಗ್ ತುಂಬ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೇಡ ಅಂತ ಬೆಳಗಿನ ಜಾವ ರೀಚ್ ಆಗೋ ಥರ ಹೋದ್ವಿ. ನೋಡಿ, ಇವಾಗ ಬೆಳಗಿನ ಜಾವ ಕರೆಕ್ಟಾಗಿ 5 ಗಂಟೆ ಈ ವಿಡಿಯೋ ಮಾಡ್ತಿರೋದು ಎಷ್ಟು ಜನ ಇದ್ದಾರೆ ಅಂತ. ಇದಕ್ಕಿಂತ 10% ಜನ ಆಲ್ರೆಡಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಹೋಗಿದ್ರು. ನಾನು ಸ್ನಾನ ಎಲ್ಲ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿ ಕಳಸ ಮತ್ತು ಈ ಪಡ್ಲಿಗೆ ಪೂಜೆನ ಸ್ಟಾರ್ಟ್ ಮಾಡಬೇಕಿತ್ತು. ಪೂಜೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಪದ್ಧತಿ ಕಂಪಲ್ಸರಿಯಲ್ಲಿ ನೀವು ಅಲ್ಲಿ ಅಂದರೆ ಬಾವಿಲಿ ಸ್ನಾನ ಮಾಡಲೇಬೇಕು. ಅಲ್ಲಿ ಅದನ್ನು ಏನದು ಎಣ್ಣೆ ಹೊಂಡ, ಹಾಗೆಯೇ ಎಣ್ಣೆ ಹೊಂಡ ಮತ್ತು ಜವುಗುಳ ಬಾವಿ ಅಂತ 2 ಇದ್ದಾವೆ. ಅದರಲ್ಲಿ ಫಸ್ಟ್ ಸ್ನಾನ ಮಾಡಬೇಕಾಗಿರೋದು ಜವುಗುಳ ಬಾವಿಲಿ. ಇದು ಜವುಗುಳ ಬಾವಿ ಬಂದು ಸೌದತ್ತಿ ಯಲ್ಲಮ್ಮ ಅವರ ಅತ್ತೆ ದೇವಸ್ಥಾನ ಇರೋದು ಇಲ್ಲಿ. ಸತ್ಯಮ್ಮ ದೇವಿ ಅಂತ ಅಲ್ಲಿ ಈ ದೇವಸ್ಥಾನದ ಏನದು ಬಾವಿ ಇರೋದು. ಈ ಬಾವಿಯಲ್ಲಿ ಮುಳುಗಿರೋದ್ರಿಂದನೇ ಸೌದತ್ತಿ ಯಲ್ಲಮ್ಮ ಅವ್ರಿಗೆ ಏನೆಲ್ಲ ಶಾಪಗಳಿತ್ತು ಆ ಶಾಪನ ವಿಮೋಚನೆ ಆಗಿ ಇಲ್ಲಿಂದ ಅವರು ತುಂಬ ಚೆನ್ನಾಗಿದ್ದರು. ಸ್ಕಿನ್ ಪ್ರಾಬ್ಲಮ್ ಇರೋರು ಅಥವಾ ಏನಾದರೂ ತುಂಬ ಕಷ್ಟಗಳು ಫೇಸ್ ಮಾಡ್ತಾ ಇರೋರು, ದುಡ್ಡಿನ ಸಮಸ್ಯೆ ಇರೋರು, ಇಲ್ಲಿ ಬಂದು ಮಕ್ಕಳಾಗಿಲ್ಲದೆ ಇರೋರು ಕೂಡ, ಮದುವೆ ಆಗಿಲ್ದಿರ ಪ್ರತಿಯೊಬ್ಬರು ಕೂಡ ಈ ಜವುಗುಳ ಬಾವಿಗೆ ಬಂದು ಗಂಗಮ್ಮ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಸೌದತ್ತಿ ದೇವಸ್ಥಾನಕ್ಕೆ ಹೋಗೋದು. ಫಸ್ಟ್ ಇಲ್ಲಿಗೆ ಬರಲೇಬೇಕು, ಅವ್ರ ಅತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದಾದಮೇಲೆ ಸೌದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಹೋಗಬೇಕು. ನೀವಿಲ್ಲಿ ಏನು ನೋಡ್ತಿದ್ದೀರಾ, ಇವರು ಸಿಂದಗಿಯವರು. ಅನ್ಎಕ್ಸ್ಪೆಕ್ಟೆಡಾಗಿ ನನಗೆ ಇವ್ರು ಸಿಕ್ಕಿದ್ದು. ನಿಜವಾಗ್ಲೂ ಇವ್ರು ಗಂಗಾ ಅಂತ ಇವ್ರ ಹೆಸರು. ನಾನು ಸ್ನಾನ ಮಾಡಬೇಕಾದ್ರೆ ನನ್ನ ಜೊತೆಗೆ ಅವರೇ ಬಂದು ನನ್ನ ಜೊತೆ ನಿಂತ್ಕೊಂಡ್ರು. ನಾನು ಯಾವತ್ತೂ ಇಷ್ಟು ವರ್ಷದಲ್ಲಿ ಇಷ್ಟು ದಿನದಲ್ಲಿ ಅಲ್ಲಿ ಹೋಗ್ತಿರೋದ್ರಿಂದ ಯಾವತ್ತೂ ಈ ಅನುಭವ ನನಗಾಗೇ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಅವರೇ ಬಂದರು, ಅವರೇ ನನಗೆ ಸ್ನಾನಕ್ಕೆ ನೀರೆಲ್ಲ ಹಾಕಿದ್ರು. ಅದಾದಮೇಲೆ 9 ಪಡ್ಲಿಗೆನ ಅವರೇ ತಂದಿಟ್ಟರು. ಅವ್ರು ತಂದಿರೋ ಎಲ್ಲ ಪ್ರಸಾದ ಕೂಡ ಅಲ್ಲಿಟ್ಟರು ಪಡ್ಲಿಗೆಯಲ್ಲಿ. ಚಪಾತಿ, ಎಣ್ಗಾಯಿ ಪಲ್ಯ, ಅನ್ನ, ಮೊಸರು ಇದು ಜಾಸ್ತಿ ಫೇವ್ರೆಟ್ ಆ ದೇವ್ರಿಗೆ. ಅದಕ್ಕೋಸ್ಕರ ಅದನ್ನು ಇಟ್ಟು ಮಂಗಳಾರತಿ ಎಲ್ಲ ಮುಗಿಸಿ ಈಗ ಮಂಗಳಾರತಿ ಹಾಡನ್ನು ಕೂಡ ಆಡ್ತಿದ್ದಾರೆ, ಕೇಳಿಸ್ಕೊಳ್ಳಿ ಗೈಸ್. ಅಲ್ಲಿ ಮಂಗಳಾರತಿ ಅಂತಂದರೆ ದೇವ್ರಿಗೆ ಉದೋ ಹಾಕೋದು. ಉದೋ ಅಂದರೆ ಶಾಂತಿ ಅಂತ ಅಷ್ಟೇ. ತುಂಬ ಕಷ್ಟ ಯಾರಿಗೆ ಜಾಸ್ತಿ ಇರುತ್ತೆ ಅಲ್ಲಿ ಒಂದು ಪದ್ಧತಿ ಇರೋದು ಏನಂತ ಅಂದರೆ, ಉದೋ ಅಂದವ್ರ ಮನೆ ಉದ್ಧಾರ ಆಗಲಿ ಅಂತ. ಯಾರೆಲ್ಲ ಈ ಸತ್ಯಮ್ಮ ದೇವ್ರಿಗೆ ನಡ್ಕೋತಾರೆ, ಹಾಗೆ ಸೌದತ್ತಿ ಯಲ್ಲಮ್ಮಂಗೆ ನಡ್ಕೋತಾರೆ, ಕೆಲವು ಶಾಸ್ತ್ರಗಳಿದ್ದಾವೆ, ಮುತ್ಕಟ್ಟ ಶಾಸ್ತ್ರ ಅಂತ. ಅದು ಯಾರಿಗೆಲ್ಲ ಆಗುತ್ತೆ, ದೇವ್ರದ್ದು ಪಡ್ಲಿಗೆಲ್ಲ ಯಾರ ಮನೇಲಿ ಇರುತ್ತೆ ಅವ್ರನ್ನ ಕರೆದು ಹೇಳಿದಾಗ ಅವ್ರು ಬಂದು ನಮ್ಮ ಮನೆ ಒಳಗಡೆ ಬಂದು ಉದೋ ಅಂತ ಅಂದು ಹೋದ್ರೆ ಹೊರಗಡೆ ಅವ್ರ ಮನೆ ಚೆನ್ನಾಗಿರಲಿ ಅಂತ ಆರೈಸಿ ಹೋಗ್ತಾರೆ.
ಆಮೇಲೆ ಇಲ್ಲಿ ಈ ದೇವ್ರಿಗೆ ಯಾರೆಲ್ಲ ಸುಳ್ಳು ಹೇಳೋದು ಮೋಸ ಮಾಡೋದು ಅದು ಯಾವುದೂ ನಡೆಯಲ್ಲ. ಸೊ ನನ್ನ ಪ್ರಕಾರ ನನ್ನ ಜೀವನದಲ್ಲಿ ನಡೆದಿರೋ ಒಂದು ಕೆಟ್ಟ ಘಟನೆಗಳಿಂದ ನನ್ನ ಹೊರಗಡೆ ಕರ್ಕೊಂಬಂದಿದೆ ಈ ದೇವರು ಅಂತ ಹೇಳ್ಬೋದು. ಸೊ ಮುಂಚೆ ನಮ್ಮ ಅತ್ತೆಗೆ ಉಚ್ಚಂಗಿ ಎಲ್ಲಮ್ಮ ದೇವ್ರು ಬರ್ತಾಯಿತ್ತು. ಸೊ ಅವರು ಪೂಜೆನ ಮಾಡ್ತಾಯಿದ್ರು, ನಮ್ಮನೇಲಿ ಪಡ್ಲಿಗೆ ಎಲ್ಲನೂ ಇತ್ತು. ಆ ಪೂಜೆ ಎಲ್ಲ ಮಾಡಬೇಕಾದ್ರೆ ನಾನು ಕೆಲವೊಂದು ಸತಿ ಪೂಜೆಗೆ ಅಲಂಕಾರ ಮಾಡ್ತಿದ್ದೆ. ಸೊ ಅದೇ ಪದ್ಧತಿ ಕಂಟಿನ್ಯೂ ಆಗಿದೆ ಅಷ್ಟೇ ನಮ್ಮನೇಲಿ ಇವಾಗ. ಸೊ ನಮ್ಮ ಅತ್ತೆ ಡೆತ್ ಆಗಿದ್ದಾದಮೇಲೆ ಕೊನೆಗೆ ನಾನು ಆ ಮುದ್ರೆನ ಮಾಡಿಸ್ಕೊಂಡಿದ್ದು. ಸೊ ಇದು ಯಾವ ಥರ ಅಂದರೆ ಪ್ರೋಸೆಸ್ಸು ಫಸ್ಟು ಅತ್ತೆಯವ್ರಿಗೆ ಬರುತ್ತೆ ಅಥವಾ ಅವ್ರ ಮಕ್ಕಳಿಗೆ ಅದು ಒಂಥರ ಸೋಲ್ ಥರ. ಅವರಾದಮೇಲೆ ನೆಕ್ಸ್ಟು ಏನದು ಅವ್ರ ಅತ್ತೆಯರಿಗೆ ಮಕ್ಕಳಿಗೆ ಅಥವಾ ಸೊಸೆಯಂದ್ರಿಗೆ ಈ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ನಮ್ಮ ಅತ್ತೆ ಆದಮೇಲೆ ಇವಾಗ ನನಗೆ ಮುದ್ರೆ ಮಾಡಿಸಿದ್ದಾರೆ. ಸೊ ನಮ್ಮ ಮನೇಲಿ ತುಂಬ ಕಟ್ಟುನಿಟ್ಟಾಗಿ ಪೂಜೆ ಪುನಸ್ಕಾರಗಳು ತುಂಬಾ ಜಾಸ್ತಿ ನಡೆಯುತ್ತೆ. ಸೊ ಇದ್ರ ಬಗ್ಗೆ ಯಾವುದೂ ಡೌಟ್ ಬೇಡ. ಹಾಗೆ ಏನಪ್ಪ ಇದ್ರದ್ದು ವಿಶೇಷ ಅಂತಂದರೆ ತುಂಬ ಜನಗಳಿಂದ ನಾನು ಮೋಸನ ಹೋಗಿದ್ದೆ, ಸುಳ್ಳನ್ನ ಕೇಳಿದ್ದೆ, ಬೀದಿಗೆ ಬರೋ ಅಂಥ ಎಲ್ಲ ಸಿಚುವೇಶನ್ಗಳು ನನ್ನಲ್ಲಿದ್ವು. ಸೊ ಅದೆಲ್ಲದರಿಂದ ನನಗೆ ಮುಕ್ತಿ ಕೊಟ್ಟಿದ್ದು ಸವದತ್ತಿ ಎಲ್ಲಮ್ಮ. ನಾನು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗಲ್ಲ. ಇವತ್ತು ನಾನು ಏನು ಮಾಡಿದ್ರೂ ಸಕ್ಸಸ್ನ ನೋಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲದಕ್ಕೂ ಕಾರಣ ನಾನು ನಂಬಿರೋ ಜಗನ್ಮಾತೆ ಒಬ್ಬರೇ. ಸೊ ಗೈಸ್, ನಿಮಗೂ ಯಾರಿಗಾದ್ರೂ ತುಂಬ ಕಷ್ಟಗಳು ಬರ್ತಾನೇ ಇದ್ದಾವೆ, ಏನು ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ತಾ ಇಲ್ಲ ಅಂತಂದರೆ ಒಂದು ಸತಿ ನೀವು ಹೋಗಿ ಸವದತ್ತಿ ಎಲ್ಲಮ್ಮನ ಬೇಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಅಲ್ಲೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಂತ ಏನಿಲ್ಲ. ನಿಮ್ಮ ಮನೇಲಿರೋ ಚಪಾತಿ ಎಣ್ಗಾಯಿ ಅಷ್ಟೇ ದೇವರು ನೈವೇದ್ಯಕ್ಕೆ ಅಂತ ಕೇಳೋದು. ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಆ ದೇವ್ರನ್ನ ಕೇಳಲ್ಲ ಆ ದೇವರು. ಸೊ ಈ ಥರ ಇತ್ತು. ಸೊ ಅಲ್ಲಿ ನಾನು ತುಂಬ ಜನನ ಮಾತಾಡಿಸ್ದೆ, ನಾನು ಕೂಡ ತುಂಬ ಹೊತ್ತು ಕೂತಿದ್ದೆ. ಸೊ ಇವರೆಲ್ಲ ಏನು ನೋಡ್ತಿದ್ದೀರಾ, ಪ್ರತಿಯೊಬ್ಬರು ಕೂಡ ಅಲ್ಲೇ ಇರೋದು ಇವರು. ಅಂದರೆ ಮನೆಯಿಂದ ಹೊರಗಡೆ ಬಂದು ಅಲ್ಲೇ ಇರ್ತಾರೆ. ಈ ಪೌರ್ಣಮಿಗಳಲ್ಲಿ, ಅಮಾವಾಸ್ಯೆಗಳಲ್ಲಿ, ಆ ಮಂಗಳವಾರ ಶುಕ್ರವಾರ ತುಂಬ ವಿಶೇಷವಾಗಿ ಪೂಜೆಗಳು ನಡೀತಾ ಇರುತ್ತೆ ಅಲ್ಲಿ. ಸೊ ಎಷ್ಟು ಜನ ಅಂದರೆ ತಂದಿರೋ ಪ್ರತಿಯೊಂದು ಐಟಮ್ ಅಂದರೆ ಮನೆಯಿಂದ ನಾವೇನು ಮಾಡ್ಕೊಂಡು ಹೋಗಿರ್ತೀವಿ, ಚಪಾತಿ ಎಣ್ಗಾಯಿ ಅನ್ನ ಮೊಸರನ್ನ, ಅದನ್ನು ಎಲ್ಲ ದೇವ್ರಿಗೆ ಪಡ್ಲಿಗೆ ಹಾಕ್ತಾರೆ. ಸೊ ನಾನು ಇಲ್ಲಿ ಕೂತಿದ್ದೀನಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಅದು ಕೂರಬೇಕು ಅಂತ ನೋಡಿ. ಈ ಥರ ಪ್ರತಿಯೊಬ್ಬರು ಕೂಡ ಬಂದು ನಾವಿಟ್ಟಿರೋ ಪಡ್ಲಿಗೆ ಭಿಕ್ಷೆನ ಹಾಕಿ ಹೋಗ್ತಾರೆ. ಸೊ ಈ ದೇವರಿಗೆ ಅದೇ ಬೇಕಾಗಿರೋದು. 4 ಜನದ ಮುಂದೆ ನಮ್ಮಲ್ಲಿರೋ ಅಹಂಕಾರನ ಕಡಿಮೆ ಮಾಡಬೇಕು ಅಂತಲೇ ಈ ದೇವ್ರು ಬರೋದು. ಹಾಗೆಯೇ ನಮ್ಮನ್ನು ಯಾರು ಏನೂ ಮಾತಾಡಿ ಕೆಟ್ಟವರು ಅನ್ಬೋದು, ಮೋಸ ಮಾಡಿದ್ದಾರೆ ಏನೇ ಮಾಡಿದ್ರು ದೇವರೊಬ್ಬ ಕಾಯ್ತಾನೆ ಅನ್ನೋದಕ್ಕೆ ಇದೇ ಕಾರಣ. ನಾನು ಸಕ್ಸಸ್ನ ನೋಡೋದಕ್ಕೆ, ಇವತ್ತು ಸಕ್ಸಸ್ ನೋಡ್ತಿರೋದಕ್ಕೆ, ನಾನು ನೋಡಿದ್ದೀನಿ ಅಂತಲ್ಲ, ನೋಡ್ತಿರೋದಕ್ಕೆ ಈ ದೇವರೇ ಕಾರಣ. ಸೊ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇವರೆಲ್ಲರೂ ನಮ್ಮ ಚಿಕ್ಕಪ್ಪ, ನಮ್ಮ ಮಾವ, ದೊಡ್ಡಪ್ಪ ಅವರು ತುಂಬ ಜನ ಬಂದಿದ್ದರು. ಒಂದು 20-25 ಜನ ಬಂದಿದ್ರು ಇವರೆಲ್ಲರೂ. ಸೊ ಗೈಸ್, ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅಲ್ಲಿ ಒಳ್ಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿದ್ರು. ಸೊ ನಾನು ಉಪವಾಸ ಇದ್ದೆ ಅವತ್ತು. ಸೊ ಅದಾಗಿದ್ದಾದಮೇಲೆ ಅಲ್ಲಿ ಕೆಲವೊಂದು ರೂಮ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು 500 ರೂಪೀಸಿಂದ 2000, 3000ವರೆಗೂ ನೀವು ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ಇದು ನಡೆಯೋದು. ನಿಮ್ಗೆ ಯಾವ ರೂಮ್ ಬೇಕು ಅದನ್ನು ತಗೋಬೋದು. ಪೂಜೆಗೆ ಏನೇನು ಬೇಕು ಪ್ರತಿಯೊಂದು ಐಟಮ್ ಕೂಡ ಅಲ್ಲೇ ಸಿಗುತ್ತೆ. ನೀವು ಮನೆಯಿಂದ ದುಡ್ಡೊಂದು ತೊಗೊಂಡು ಹೋಗ್ಬೇಕಷ್ಟೇ, ಪೂಜೆಗೆ ಬೇಕಾಗಿರೋ ಬಟ್ಟೆ ತೊಗೊಂಡು ಹೋಗ್ಬೇಕಷ್ಟೇ. ಅದನ್ನು ಬಿಟ್ಟರೆ ನಿಮ್ಗೆ ಅಡುಗೆ ಮಾಡೋದಕ್ಕೆ, ರೂಮ್ಗೆ, ಊಟಕ್ಕೆ ಪ್ರತಿಯೊಂದು ಗ್ಯಾಸ್ ಸಿಲಿಂಡರಿಂದ ಸಾಂಬಾರು ಸೌಟ್ವರೆಗೂ ಎಲ್ಲನೂ ಸಿಗುತ್ತೆ ಇಲ್ಲಿ. ಸೊ ದುಡ್ಡನ್ನು ತಗೊಂಡೋಗಿ ಅಲ್ಲಿ ಪೇ ಮಾಡಿದ್ರೆ ಆಯಿತು. ಒಂದು ದಿನಕ್ಕೆ ಇಷ್ಟು ರೆಂಟ್ ಅಂತ ಪೇ ಮಾಡಬೇಕು ಅಷ್ಟೇ. ಸೊ ನಾವು ಹೋಗಿ ಪೂಜೆಗೆ ಏನದು ಪಡ್ಲಿಗೆನ ತುಂಬಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಪಡ್ಲಿಗೆಗೆ ಅಂದರೆ ಎಡೆಗೆ ಏನೇನು ಬೇಕು ನೈವೇದ್ಯಕ್ಕೆ ಅಷ್ಟು ಹೋಳಿಗೆ, ಅನ್ನ, ಸಾಂಬಾರು ಎಲ್ಲನೂ ಮಾಡಿದ್ವಿ. ನಾವು ಒಂದು ಕಡೆ ಮಾಡ್ತಾಯಿದ್ವಿ, ನಮ್ಮ ಮನೆಯವರೆಲ್ಲ ನಾವು ಒಂದು ಕಡೆ. ಸೊ ಇನ್ನೊಂದು ಕಡೆ ನಮ್ಮ ಮಾವ ಅವ್ರು ಮಾಡ್ತಿದ್ರು. ಸೊ ನೀವು ಇವಾಗ ನೋಡ್ತಿದ್ರಲ್ಲ, ಇದು ಬಂದು ಎಣ್ಣೆ ಹೊಂಡ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀರು ಹಾಕ್ತಾರೆ. ಇಲ್ಲಿಂದ ದೇವರಿಗೆ ಅಂದರೆ ಸವದತ್ತಿ ಎಲ್ಲಮ್ಮಂಗೆ ಪ್ರತಿದಿನ ಅಭಿಷೇಕಕ್ಕೆ ನೀರು ಹೋಗುತ್ತೆ. ಆ ಎಣ್ಣೆ ಹೊಂಡದ ನೀರು ಅಷ್ಟು ಪವಿತ್ರವಾಗಿರೋ ನೀರು. ಸೊ ನಾವು ಅಲ್ಲಿಗೆ ಹೋಗ್ಬಿಟ್ಟು ನೀರೆಲ್ಲ ಹಾಕಿಸ್ಕೊಂಡು ಮತ್ತೆ ನೆಕ್ಸ್ಟ್ ಈಗ ಸೊ ನಾವಿವಾಗ ಪೂಜೆ ಐಟಮ್ನ ತೊಗೋಬೇಕಿತ್ತು. ಸೊ ಹಾಗೆಯೇ ನನ್ನ ಮುತ್ತನ್ನು ಕೂಡ ಚೇಂಜ್ ಮಾಡಬೇಕಿತ್ತು. ಕೆಲವೊಂದು ನಾನು ನಿಬಂಧನೆಗಳನ್ನ ದಾಟಿರೋದ್ರಿಂದ, ಹಾಗೆಯೇ ಏನದು ಕೆಲವೊಂದು ನನ್ನಲ್ಲೂ ಮಿಸ್ಟೇಕ್ಸ್ ಆಗಿತ್ತು ಪೂಜೆಗಳನ್ನ ಮಾಡ್ತಾ. ಬೇರೆ ಯಾರನ್ನ ನಂಬಿ ನಾನು ಬದುಕ್ತಿರೋದ್ರಿಂದ ತುಂಬಾ ಹರ್ಟ್ ಆಗಿತ್ತು ಮನಸ್ಸಿಗೆ. ಸೊ ತುಂಬ ಪ್ರಾಬ್ಲಮ್ಸ್ಗಳನ್ನ ನಾನು ಫೇಸ್ ಮಾಡಿದೆ. ಆಮೇಲೆ ಒಂದು ದಿನ ನನಗನ್ನಿಸ್ತು, ಇಲ್ಲ ನಾನು ಬೇರೆ ಯಾರಿಂದನೋ ಮೋಸ ಹೋಗಿ ಈ ಥರ ಎಲ್ಲ ಮಾಡ್ಕೊಂಡ್ರೆ ತಪ್ಪಾಗಿದೆ ನನ್ನಿಂದ ಅಂತ ನಾನು ಕೆಲವೊಂದು ದಿನ ಮುಡುಪು ಕಟ್ಟಿಟ್ಟ ಮೇಲೆ ಎಲ್ಲನೂ ಸಕ್ಸಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಕೆಲಸಗಳು ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಅದಾಗಿದ್ದಾದಮೇಲೆ ಇವಾಗ ಮುತ್ತು ಚೇಂಜ್ ಮಾಡಬೇಕು ಅಂತ ನಾನು ಕೆಲವೊಂದು ದೇವ್ರುಗಳನ್ನೆಲ್ಲ ಕೇಳಿದಾಗ, ಇಲ್ಲ ಮುತ್ತು ಚೇಂಜ್ ಮಾಡ್ಕೊಂಡು ಬಾ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಮುತ್ತನ್ನು ಚೇಂಜ್ ಮಾಡಿಸೋಂಥ ಕಾರ್ಯಕ್ರಮ ಅವತ್ತು ಇಟ್ಕೊಂಡಿದ್ವಿ. ಸೊ ಈ ಸಲ ಮಾತ್ರ ನಿಜವಾಗ್ಲೂ ಲಿಟ್ರಲಿ ಹೇಳಬೇಕು, ಎಷ್ಟು ಅದ್ಭುತವಾಗಿ ಪೂಜೆ ಮಾಡಿದ್ರು ಅಂದರೆ
ನಾನು ಈ ಥರ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನೀವು ಇಲ್ಲಿ ನೋಡ್ತಿದ್ದೀರಾ, ಇದು ಆಲ್ರೆಡಿ ಪೂಜೆ ಆಗಿರೋದು. ನನ್ನ ಕೊರಳಲ್ಲಿ ಮುತ್ತು ಎಲ್ಲ ಇದೆಯಲ್ಲ, ಇದು ಫಸ್ಟ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಳ್ಳೆ ಎಣ್ಣೆ ಹೊಂಡದಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಮುತ್ತು ಕಟ್ಟೋದಕ್ಕೆ ಸವದತ್ತಿ ಎಲ್ಲಮ್ಮನ ಪೂಜಾರಿ ಇದ್ದಾರಲ್ಲ ಅವ್ರ ಹತ್ರ ನಾನು ಮುತ್ತನ್ನು ಹಾಕ್ಸ್ಕೊಂಡಿದ್ದೆ. 9 ಮುತ್ತನ್ನು ಹಾಕ್ತಾರೆ. ಸೊ 9 ಮುತ್ತು ಒಂದು ಹೆಣ್ಣಿಗೆ 9 ಲಕ್ಷಣಗಳನ್ನ ತಂದುಕೊಡುತ್ತೆ, ಮುತ್ತೈದೆಯಾಗಿ ಕೊನೆಯವರೆಗೂ ಇರಲಿ ಅಂತ. ಸೊ ಗಂಡ ಇರಲಿ ಇಲ್ಲದೆ ಇರಲಿ ಸಾಯೋವರೆಗೂ ಅವಳ ಸೇವೆ ಅಂದರೆ ಜಗನ್ಮಾತೆ ಸೇವೆಗೆ ನಾನು ಸದಾ ಸಿದ್ಧವಾಗಿದ್ದೀನಿ ಅಂತ. ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಬರ್ಬೇಕಾದ್ರೆ ನಿಜವಾಗ್ಲೂ ನಾನು ಇದನ್ನು ನೋಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನಮ್ಮ ಎದುರುಗಡೆ ಉತ್ಸವ ಮೂರ್ತಿನ ತಗೊಂಡೋದ್ರು. ನಾವು ಇಲ್ಲಿ ಬರಬೇಕಾದ್ರೆ ಅದೆಲ್ಲ ಒಳ್ಳೇದಾಗಿದೆ ಅನ್ನೋದಕ್ಕೆ ಮುನ್ಸೂಚನೆ ಅಂತ ಅನಿಸುತ್ತೆ. ತುಂಬಾ ಸಿಕ್ಕಾಬಟ್ಟೆ ಬಿಸಿಲಿತ್ತು ಗಾಯ್ಸಲ್ಲಿ. ಸೊ ಆ ಬಿಸಿಲಲ್ಲೂ ರಣ ಬಿಸಿಲು ಅದು. ಆ ಬಿಸಿಲಲ್ಲೂ ಎಲ್ಲ ಕೆಲಸನ ಮುಗಿಸ್ಕೊಂಡು ನಿಜವಾಗ್ಲೂ ಇಷ್ಟು ನೆಮ್ಮದಿಯಾಗಿ ಪೂಜೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ಪೂಜೆ ಮಾಡಿಸಿದಾಗ ಕೆಲವೊಂದು ಕಿರಿಕಿರಿಗಳು ನೆಮ್ಮದಿ ಇಲ್ದಿರೋ ಥರ ಆಗೋಗ್ಬಿಟ್ಟಿತ್ತು. ಸೊ ಈ ಸಲ ತುಂಬಾ ಚೆನ್ನಾಗಾಯಿತು. ಅದೆಲ್ಲ ಅಲ್ಲಿಂದ ಮುಗಿಸ್ಕೊಂಡು ಬಂದಿದ್ದಾಗಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಪಡ್ಲಿಗೆಗಳನ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ 9 ನಾವು ತಂದಿರೋ ಕಳಸ ಹಾಗೇನೆ ಅದ್ರ ಜೊತೆಗೆ 9 ಪಡ್ಲಿಗೆನ ಇಟ್ಟು ನಮ್ಮ ಚಿಕ್ಕಪ್ಪ ಅವರು ಕೂಡ ಪೂಜೆಗೆ ಎಲ್ಲನೂ ರೆಡಿ ಮಾಡಿದ್ರು. ನೀವು ಇಲ್ಲಿ ನೋಡ್ತಿದ್ರಲ್ಲ, ಇದೇ ಪಡ್ಲಿಗೆ. ಅಂದರೆ ಇದರಲ್ಲಿ ಅಂದರೆ ಒಂದು ಹುಡುಗಿ ಜೀವನ ಮಾಡೋದಕ್ಕೆ ಏನು ಬೇಕು, ಒಂದು ಹೊತ್ತಿನ ಊಟಕ್ಕೆ ಏನು ಬೇಕು ಅಷ್ಟನ್ನು ಆ ಪಡ್ಲಿಗೆ ಒಳಗಡೆ ಹಾಕ್ತಾರೆ. ಅಂದರೆ ಜೀವನದಲ್ಲಿ ಯಾರೇ ಕೈ ಬಿಟ್ಟರು ಭಗವಂತ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದರಲ್ಲಿ ತರಕಾರಿ ಆಗಿರ್ಬೋದು, ಅನ್ನ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಆಗಿರ್ಬೋದು, ಆಮೇಲೆ ಚಿಕ್ಕ ಪುಟ್ಟ ಕಾಯಿನ್ಸು ಅಥವಾ ದುಡ್ಡು ಏನಾದರೂ ಅವ್ರ ಕೈಯಲ್ಲಿರೋ ಶಕ್ತಿ ಇರೋದನ್ನು ಅದರಲ್ಲಿ ತುಂಬಿಸ್ತಾರೆ. ಪ್ರತಿಯೊಂದನ್ನು ಕೂಡ ಹಾಕ್ತಾರೆ. ಅದನ್ನು ಎಲ್ಲ ಸೈಡಲ್ಲಿ ಜೋಡಿಸ್ಬಿಟ್ಟು ಇಲ್ಲಿ ಕರಿ ಕಂಬಳಿ ಗದ್ಗೆನ ಹಾಸಿ ಅದ್ರ ಮೇಲ್ಗಡೆ ಎಲ್ಲ ಪಡ್ಲಿಗೆಗಳನ್ನ ಇಟ್ಟು ಇವಾಗ ಅಲ್ಲಿ ಏನೇನು ಅಡುಗೆನ ಮಾಡಿದ್ರು ಅಷ್ಟು ಅಡುಗೆನ ಅದ್ರ ಮುಂದೆ ನೈವೇದ್ಯಕ್ಕೆ ಅಂತ ಇಡ್ತಿದ್ದಾರೆ, ಬಾಳೆ ಎಲೆ ಹಾಕಿ. ಸೊ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ನಮ್ಮ ಚಿಕ್ಕಪ್ಪ, ನಮ್ಮ ತಮ್ಮಂದರು ಎಲ್ಲರೂ ನೈವೇದ್ಯಕ್ಕೆ ಏನೇನು ಮಾಡಿದ್ದಾರೆ ಅದಷ್ಟನ್ನು ಒಬ್ಬರಾದ್ಮೇಲೆ ಒಬ್ಬರು ಇಡ್ತಾಯಿದ್ರು. ಅದಾಗಿದ್ದಾದಮೇಲೆ ಎಲ್ಲರೂ ಕಂಕಣನ ಕಟ್ಕೊಂಡು ಸೊ ಪೂಜೆನ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ನಮ್ಗೆ ಪ್ರತಿಯೊಬ್ರಿಗೂ ನೀವೇನೇ ಮಾಡಿದ್ರು ಅಲ್ಲಿ ಉದೋ ಹಾಕ್ದಲ್ಲೇ ಏನು ತಿನ್ನಂಗಿಲ್ಲ, ಏನು ಮುಟ್ಟಂಗಿಲ್ಲ. ಸ್ಲಿಪ್ಪರ್ ಹಾಕೊಂಡು ಹೋಗೋದು ಅಥವಾ ಸ್ಲಿಪ್ಪರ್ ಮುಟ್ಕೊಂಡು ಬರೋದು ಆ ಥರ ಏನು ಮಾಡೋಂಗೇ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಅಲ್ಲಿ ನಮಗೆ ಯಾರು ಮುತ್ತು ಕಟ್ಟಿದ್ರು ಅಲ್ಲೇ ಐನರಿದ್ರು, ಅಲ್ಲಿ ಚೌಡಿಕೆ ತಗೊಂಬರ್ತಾರೆ. ಚೌಡಿಕೆ ಮೀನ್ಸ್ ಪರಶುರಾಮ ಅಂತ ಹೇಳ್ತಾರೆ. ತಾಯಿ ಇರೋ ಕಡೆ ಮಗ ಬಂದು ಅವನು ಉದೋ ಒಂದಿದ್ದಾಗಿದ್ದಾದ್ಮೇಲೆ ಅಲ್ಲಿ ನೈವೇದ್ಯ ಆಯಿತು ಅಂತ. ಸೊ ನೀವು ನೋಡ್ತಿರಲ್ಲ, ಇವಾಗ ನೋಡಿ ಅವರು ಚೌಡಿಕೆ ಬಾರಿಸ್ತಿದ್ದಾರೆ. ಇಲ್ಲಿ ನಾವೆಲ್ಲ ನಿಂತ್ಕೊಂಡು ಪೂಜೆಗೆ ಮಂಗಳಾರತಿ ಹೇಳ್ತಾ ಇದ್ದಾರೆ ಅವರು. ಗೈಸ್, ಈ ಥರ ತುಂಬ ಅರ್ಥಪೂರ್ಣವಾದಂಥ ಪದಗಳನ್ನ ಉಪಯೋಗಿಸಿ ಸವದತ್ತಿ ಎಲ್ಲಮ್ಮನಿಗೆ ಅಂದರೆ ತುಂಬ ಖುಷಿ ಆಗೋ ಥರ ಈ ಹಾಡಲ್ಲಿ ಹೇಳ್ತಾರೆ ಅಷ್ಟೇ. ಉದೋ ಅನ್ನೋದು ನೀನು ನೆಮ್ಮದಿಯಾಗಿ ಶಾಂತಿಯಾಗಿ ನಮ್ಮ ಜೀವನದಲ್ಲಿ ಬಾ ಅಂತ. ರುದ್ರರು ಎಲ್ಲರೂ ಹೇಳ್ತಾರೆ ತುಂಬ ಭಯ ಆಗುತ್ತೆ ಆ ದೇವರು ಅಂತ. ಖಂಡಿತ ಇಲ್ಲ. ನೀವು ಎಷ್ಟು ಪೂಜೆ ಮಾಡ್ತೀರಾ ಹೋಗ್ತೀರಾ, ನೀವೆಷ್ಟು ನಂಬಿಕೆನ ಉಳಿಸ್ಕೊಳ್ತಾ ಹೋಗ್ತೀರಾ ಅಷ್ಟು ನಿಮಗೆ ನಿಜವಾಗ್ಲೂ ಚೆನ್ನಾಗಾಗುತ್ತೆ. ನೀವು ಯಾರಾದರೂ ಹೋಗಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರೆಲ್ಲ ಸವದತ್ತಿ ಎಲ್ಲಮ್ಮಂಗೆ ಹೋಗ್ತೀರಾ ಪ್ರತಿ ವರ್ಷ ಅಥವಾ ಹುಣ್ಣಿಮೆಗೆ ಹೋಗ್ತೀರಾ, ನಿಮ್ಮ ಮನೇಲಿ ಯಾರ ಮನೇಲಾದ್ರೂ ಮುತ್ತು ಕಟ್ಸ್ಕೊಂಡಿರಿದ್ರೆ ಅಥವಾ ಪಡ್ಲಿಗೆ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಹಾಕಿರೋ ಶಾರ್ಟ್ಸ್ಗೆ ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಎಲ್ರಿಗೂ ಯಾರೆಲ್ಲ ಶಾರ್ಟ್ಸಲ್ಲಿ ಲೈಕ್ ಮಾಡಿದ್ದೀರಾ, ಹಾಗೆಯೇ ಕಮೆಂಟ್ ಕೂಡ ಹಾಕಿದ್ದೀರಾ. ತುಂಬ ಜನ ಖುಷಿ ಆಯಿತು ಹೋಗಿರೋದನ್ನು ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ನಿಜವಾಗ್ಲೂ ಅದೆಲ್ಲ ನಾವೇನು ವಿತೌಟ್ ಮೇಕಪ್ಪಲ್ಲಿ ನಾವೇನು ಮೇಕಪ್ ಇಲ್ಲ, ಎಂಥದಿಲ್ಲ, ಅಷ್ಟು ಕಳೆ. ಎಷ್ಟೊಂದು ಜನ ನನಗೆ ರಿಪ್ಲೈ ಮಾಡಿದ್ದಾರೆ, ಫೇಸ್ಬುಕ್ಕಲ್ಲಾಗಿರಲಿ ಇನ್ಸ್ಟಾಗ್ರಾಮಲ್ಲಾಗಿರಲಿ ನಾನು ಹಾಕಿರೋ ಫೋಟೋಸ್ಗೆ ನೀವು ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಅದೆಲ್ಲನೂ ದೇವ್ರಿಗೆ ಹೋಗಬೇಕು. ಆ ಕಳೆನ ಆ ಮುಖದಲ್ಲಿ ಬಂದರೆ ಆ ಚಾರ್ಮ್ನ ನೋಡೋದಕ್ಕೆ ನನಗೆ ಖುಷಿ ಆಗ್ತಿತ್ತು. ಸೊ ನೈಟ್ ಎಲ್ಲ ಪೂಜೆ ಆಗಿದ್ದಾದ್ಮೇಲೆ ಎಲ್ಲರದು ಊಟ ಮುಗಿಸಿದ್ರು. ಅದಾಗಿದ್ದಾದಮೇಲೆ ಬೆಳಗಿನ ಜಾವ 5 ಗಂಟೆಗೆ ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗಿನ ಜಾವ 5 ಗಂಟೆಯಿಂದ 6:30ವರೆಗೂ ಸವದತ್ತಿ ಎಲ್ಲಮ್ಮಗೆ ಮಹಾಮಂಗಳಾರತಿ, ಅಭಿಷೇಕ ಎಲ್ಲನೂ ಮಾಡ್ತಾ ಇರ್ತಾರೆ. ಸೊ 6:30ವರೆಗೂ ಯಾರನ್ನೂ ಬಿಡಲ್ಲ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇಷ್ಟು ಜನ 4 ಗಂಟೆಯಿಂದ 6:30ವರೆಗೂ ಕ್ಯೂ ಅಲ್ಲಿ ನಿಂತಿದ್ದು. ಸೊ ಇದು ಸ್ಪೆಷಲ್ ಎಂಟ್ರಿ, ಪರ್ ಪರ್ಸನ್ 100 ರುಪೀಸು. ನಾರ್ಮಲ್ ದರ್ಶನಕ್ಕೆ ಇದಕ್ಕಿಂತ 3% ಜನ ಇದ್ದರು. ಇದು ವಿಶೇಷ ದರ್ಶನಕ್ಕೆ ಇಷ್ಟೊಂದು. ಆಮೇಲೆ ನೆಕ್ಸ್ಟ್ ಇದು ಬಿಟ್ಟು VIP ಪಾಸಲ್ಲಿ ನಿಮಗೆ 500 ರೂಪಾಯಿ ಒಬ್ಬರಿಗೆ. ಸೊ ನಿಮ್ಮ ಶಕ್ತಿಗೆ ಎಷ್ಟಿರುತ್ತೆ ಅಷ್ಟಕ್ಕೆ ಹೋಗ್ಬೋದು. ಸೊ ಇಲ್ಲಿ ನಾವು ಒಂದು 2 ಅವರ್ಸ್ ನಿಂತಿದ್ವಿ. ನಿಜವಾಗ್ಲೂ ಆ ಬಿಸಿಲು, ಅಲ್ಲಿ ಊಟ ಮಾಡೋಕ್ಕಾಗ್ತಿಲ್ಲ, ಬಿಸಿ ಗಾಳಿಯಲ್ಲಿ. ಅದಾಗಿದ್ದಾದಮೇಲೆ ಈ ಸ್ಟ್ಯಾಂಡಿಂಗ್ ಅವರ್ಸು ಲಿಟ್ರಲಿ ನನ್ನ ಕಾಲುಗಳೆಲ್ಲ ಎಲ್ಲ ಕಡೆನೂ ಬೊಬ್ಬೆಗಳು ಬಂದಿದ್ದಾವೆ, ಅದರಲ್ಲೂ ಈ ಬ್ಯುಸಿ ಶೆಡ್ಯೂಲ್ಸಲ್ಲಿ. ಸೊ ಫೈನಲಿ ನಾವು 6:45ಗೆ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಕರೆಕ್ಟಾಗಿ ಮಹಾಮಂಗಳಾರತಿ ಸೌಂಡು ಕೇಳಿಸ್ತಾ ಇತ್ತು ನಮಗೆಲ್ಲರಿಗೂ.
ಒಳಗಡೆ ಬಂದಿದ್ದಾದಮೇಲೆ ಗೈಸ್ ಎಲ್ಲ ಕಡೆನೂ ಭಂಡಾರ ಚೆಲ್ತಾರೆ. ಸೊ ಇಲ್ಲಿ ಏನಪ್ಪ ಅಂದರೆ ಯಾರು ಗೋಲ್ಡ್ ಹಾಕೊಂಬಂದಿದ್ದಾರೆ ಅಥವಾ ಯಾರ ಹತ್ರ ಎಷ್ಟು ದುಡ್ಡಿದೆ ಅದೆಲ್ಲದಕ್ಕಿಂತ ಜಾಸ್ತಿ ಈ ದೇವರಿಗೆ ಭಂಡಾರ ಹಾಕೋದು. ಅದನ್ನು ಹಾಕಿದ್ರೆ ನೀವು ಏನೇ ಅಂದ್ಕೊಂಡ್ರು ಮನಸ್ಸಲ್ಲಿ ನೀವು ಏನು ಅಂದ್ಕೊಂಡು ಹಾಕ್ತೀರಾ 100ಕ್ಕೆ 200% ಆಗುತ್ತೆ. ನಂದು ಕೆಲವೊಂದು ಬೇಡಿಕೆಗಳಿತ್ತು. ಸೊ ಅದೆಲ್ಲದಕ್ಕೋಸ್ಕರ ನಾನು ಭಂಡಾರ ಜಾಸ್ತಿನೇ ಹಾಕಿದ್ದೀವಿ ಈ ವರ್ಷ. ನಾನಂತೂ ಮುಳುಗೋಗ್ಬಿಟ್ಟಿದ್ದೆ ಭಂಡಾರದಲ್ಲಿ. ಸೊ ಗೈಸ್ ಇಷ್ಟು ಜನ ಇವರೆಲ್ಲ ಬಂದು ನಾರ್ಮಲ್ ದರ್ಶನದಲ್ಲಿ ಬಂದಿರೋದು. ಎಷ್ಟು ಜನ ಇದ್ದರು ಅಂದರೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ ಅಷ್ಟು ಜನ ಒಳಗಡೆ. ಸೊ ನಾವು ಪಾಸಲ್ಲಿ ಹೋಗಿರೋದ್ರಿಂದ ನಮಗೆ ಬೆಟರ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮಾಡಿದ್ಮೇಲೆ ಎಲ್ಲೋ ಒಂದು ಕಡೆ ನೆಮ್ಮದಿ ಅನ್ನಿಸ್ತು. ಅದಾದಮೇಲೆ ಪಡ್ಲಿಗೆ ಕೂಡ ಒಳಗಡೆ ಕೊಟ್ಟು ದೇವರಿಗೆ ಮುಟ್ಸಿ ಕೊಟ್ಟರು. ಅದಾಗಿದ್ದಾದಮೇಲೆ ಹೊರಗಡೆ ಬಂದು ಊಟ ತಿಂಡಿ ಎಲ್ಲ ಏನು ಮಾಡಿರಲಿಲ್ಲ ಗೈಸ್. ನಾನು ನೆಕ್ಸ್ಟ್ ಮದುವೆಗೆ ಹೋಗಬೇಕಾಗಿದ್ದರಿಂದ ಸ್ವಲ್ಪ ಬೇಗನೆ ಹೊರಟ್ವಿ. ಸೊ ಇದು ಬಂದು ಪರಶುರಾಮನ ದೇವಸ್ಥಾನ, ಅಂದರೆ ಸವದತ್ತಿ ಯಲ್ಲಮ್ಮ ಅವರ ಗಂಡನ ದೇವಸ್ಥಾನ. ಅಲ್ಲಿಗೂ ಕೂಡ ಹೋಗಿ ಪೂಜೆನ ಮಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ನಾವು ಚಿತ್ರದುರ್ಗಕ್ಕೆ ರೀಚ್ ಆದಾಗ ಎಕ್ಸಾಕ್ಟಾಗಿ ಮಧ್ಯಾಹ್ನ 12:30. ಸೊ ರೀಚ್ ಆಗಿದ್ದು ಸೊ ಗೈಸ್ ರೀಚ್ ಆಗಿದ್ದು ಏನಕ್ಕಪ್ಪ ಅಂದರೆ ನನಗೆ ಶನಿವಾರ ಸಂಜೆ ದಾವಣಗೆರೆಯಲ್ಲಿ ಮದುವೆ ಇತ್ತು. ಸೊ ನಾನು ಹಿರಿಯೂರಿಗೆ ಹೋಗಿ ಚಿತ್ರದುರ್ಗದಿಂದ ಹಿರಿಯೂರಿಗೆ ಹೋಗಿ ಲಗೇಜ್ನ ತಗೊಂಡು ಮತ್ತೆ ದಾವಣಗೆರೆಗೆ ಹೋಗಿ ಇಷ್ಟೆಲ್ಲ ಪ್ರೋಸೆಸ್ ಇತ್ತು. ನಾನು ಬ್ರೈಡ್ನ 5 ಗಂಟೆಗೆ ಮೀಟ್ ಆಗ್ತೀನಿ ಅಂತ ಹೇಳಿದ್ದೆ. ನಾನು ಕೊಟ್ಟಿರೋ ಟೈಮ್ಗೆ ಮೀಟ್ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಮನೆಗೆ ಹೋಗಿ ನಾನು ದೇವಸ್ಥಾನದಿಂದ ಏನೇನು ತಂದಿದ್ದೆ ಅದೆಲ್ಲ ಐಟಮ್ನ ಮನೇಲಿಟ್ಟು ನೈವೇದ್ಯಕ್ಕೆ ಅನ್ನ ಮೊಸರು ಎಡೆನ ಕೊಟ್ಟು ಸೊ ನಾನು ಮತ್ತೆ ಹಿರಿಯೂರಿಗೆ ಹೋಗಿ ಅಲ್ಲಿಂದ ಮತ್ತೆ ನಾನು ದಾವಣಗೆರೆಗೆ ಹೋದೆ. ಗೈಸ್ ಇಷ್ಟೆಲ್ಲ ರಿಸ್ಕ್ನ ತಗೊಂಡು ಒಂದು ಏನಾದರೂ ಮಾಡ್ತಿದ್ವಿ ಅಂದರೆ ಲೈಫಲ್ಲಿ ಏನಾದರೂ ಸಕ್ಸಸ್ನ ನೋಡಬೇಕಂತ ಖಂಡಿತ ನನ್ನ ಯೂಟ್ಯೂಬ್ ಜರ್ನಿ ಹಾಗೆಯೇ ಇನ್ಸ್ಟಾಗ್ರಾಮ್ ಜರ್ನಿಯಿಂದ ತುಂಬಾ ಸಕ್ಸಸ್ನ ನೋಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು.